ಬೆಲೆ ಏರಿಕೆಗೆ ಕಾರಣ ಗ್ಯಾರಂಟಿ ಮೇಲಿಂದ ಮೇಲೆ ಬೆಲೆ ಏರಿಸ್ತಾ ಇದ್ದಾರೆ. ಇದಕ್ಕೇನು ಅಂದರೆ ಗ್ಯಾರಂಟಿ ಹೆಸರಲ್ಲಿ ಇಷ್ಟೊಂದೆಲ್ಲ ಅನಾಹುತ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಸಂಬಳ ಕೊಡೋಕ್ಕೂ ಕೂಡ ಸರ್ಕಾರದ ಬಳಿ ದುಡ್ಡಿಲ್ಲ. ಇದು ವಿಜೇಂದ್ರ ಅವರ ಆರೋಪ. ಹಾಲಿನ ದರವನ್ನು ಜಾಸ್ತಿ ಮಾಡಿದ್ದಾರೆ. 3 ಬಾರಿ ಹಾಲಿನ ದರವನ್ನು ಜಾಸ್ತಿ ಮಾಡಿದರೆ 9 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಹುತ. ಉಳ್ಳವರಿಂದ ಪಡೆದುಕೊಂಡು ಬಡವರಿಗೆ ಕೊಡ್ತಾರೆ. ಏನು ಕೊಡ್ತಾ ಇದ್ದಾರೆ ಬಡವರಿಗೆ? ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತು ತಮಗೆ ಗೊತ್ತಿರಲಿ, ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. 1ನೇ ತಾರೀಕು ಇವತ್ತು ಪೊಲೀಸ್ ಇಲಾಖೆಗೆ ಇವತ್ತು ಸಂಬಳ ಕೊಡಬೇಕಾಗ್ತದೆ. 1ನೇ ತಾರೀಕೆ ಕೊಡ್ತಾರೆ, ಆದರೆ 7ನೇ ತಾರೀಕಾದ್ರೂ ಕೂಡ ಸಂಬಳ ಕೊಡೋಕೆ ಸಾಧ್ಯ ಆಗಿಲ್ಲ. ಶಿಕ್ಷಕರಿಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ? ಇದನ್ನು ಕೂಡ ಇವತ್ತು ವಾಸ್ತವಿಕ ನಾವು ಮಾತನಾಡಬೇಕಾಗ್ತದೆ. ಹಾಲಿನ ದರ ಇವತ್ತು 9 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ಇಲ್ಲಿವರೆಗೂ. ಬಡವರು ಜನಸಾಮಾನ್ಯ ಇವತ್ತು ಪಾಪ ಮನೆಯಲ್ಲಿ 1 ಲೀಟ್ರು, ಅರ್ಧ ಲೀಟ್ರು, 2 ಲೀಟ್ರು ಹಾಲು ಖರೀದಿ ಮಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿ ಇವತ್ತೇನು ಇದ್ದಾರೆ ಬಡವರು. ಇವತ್ತು 9 ರೂಪಾಯಿ ಜಾಸ್ತಿ ಆದರೆ ಅವ್ರ ಪರಿಸ್ಥಿತಿ ಏನಾಗ್ತದೆ? ಹಾಗಾದ್ರೆ ಡೀಸೆಲ್ ಪೆಟ್ರೋಲ್ ಮೇಲೆ ಇವತ್ತು 7 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಇಲ್ಲಿವರೆಗೂ ಕಳೆದ 20 ತಿಂಗಳಲ್ಲಿ. ಇವತ್ತು ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಆಗ್ತದೆ? ನೀವು ವಿದ್ಯುತ್ ಬಗ್ಗೆ ಮಾತನಾಡ್ತಾ ಇದ್ದೀರಿ, ಆದರೆ ಅದೇ ರೈತ ಇವತ್ತು ಟ್ರ್ಯಾಕ್ಟರ್ನ ಟಿಲ್ಲರ್ನ ಉಪಯೋಗಿಸ್ತಾನೆ. ಡೀಸೆಲ್ ರೇಟ್ ಇಷ್ಟು ಜಾಸ್ತಿ ಮಾಡಿದ್ರೆ ನೀವು. ಅದೇ ರೈತ ತನ್ನ ಹೊಲದಲ್ಲಿ ಇವತ್ತು ಮೋಟ್ರ್ಗಳಿಗೆ ಡೀಸೆಲನ್ನು ಯೂಸ್ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಬರೆ ಎಳಿತಾ ಇದ್ದೀರಿ ನೀವು? ವಿದ್ಯುತ್ ಬಗ್ಗೆ ಅವ್ರು ಮಾತನಾಡ್ತಾರಲ್ಲ, ಇದೇ ರೈತ ತಾನು ಬೆಳೆದಂಥ ಬೆಳೆಗೆ ವಿದ್ಯುತ್ ಸರಿಯಾಗಿ ಸಂಪರ್ಕ ಕೊಡೋಕೆ ಸಾಧ್ಯ ಆಗ್ತಾಯಿಲ್ಲ. 6-7 ತಾಸು ವಿದ್ಯುತ್ ಕೊಡೋಕೆ ಆಗ್ತಾ ಇಲ್ಲ ಅಂತ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ವಿನಃ ನಾನು ಇನ್ನು ಹೆಂಡದ ಬಗ್ಗೆ ಯಾವ ರೀತಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ.